ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಾಟಿ ಸ್ಟೈಲ್ ಮಟನ್ ಸಾಂಬಾರು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ನನಗೆ ನನ್ನ ಅಜ್ಜಿ ಹೇಳ್ಕೊಟ್ಟಿದ್ರು ಹೇಗೆ ಮಾಡೋದು ಅಂತ. ಸೊ ನೋಡಿ, ನಾನು ಅರ್ಧ kg ಮಟನ್ ತೊಗೊಂಡಿದ್ದೀನಿ. ಒಂದು 5-6 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಸೊ ಇವಾಗ ಬನ್ನಿ ಶುರು ಮಾಡೋಣ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಸೊ ನೋಡಿ, ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಯಾವುದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಹಾಕೋತಾ ಇಲ್ಲ. ಸೊ ತೊಳೆದಿರೋ ಅಂಥ ಮಟನ್ನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಮಟನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು 2 ಸ್ಪೂನ್ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಅರಿಶಿನ. ಸೊ ಅರಿಶಿನ ಹಾಕೋದ್ರಿಂದ ಹಸಿ ವಾಸನೆ ಅದೆಲ್ಲ ಕಡಿಮೆ ಆಗುತ್ತೆ. ಸೊ ಇದು ನೀರು ಸುಂಡೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದು ನೀರು ಬಿಟ್ಕೋತಾ ಇದೆ. ಇದನ್ನು ನಾನು ಬೇಯೋದಕ್ಕೆ ಬಿಟ್ಬಿಟ್ಟು ಸೊ ಇವಾಗ ಬನ್ನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸೊ ನಾನು ಅರ್ಧ kg ಮಟನಿಗೆ ಎಷ್ಟು ಅಳತೆ ಬೇಕೋ ಅಷ್ಟನ್ನು ತೊಗೊಂಡಿದ್ದೀನಿ. ನೋಡಿ, 1 ಈರುಳ್ಳಿ, ಇಷ್ಟು ದಪ್ಪದು 1 ಈರುಳ್ಳಿ, ಮತ್ತು 1 ಟೊಮೊಟೊ, 2 ಬೆಳ್ಳುಳ್ಳಿ, 2 ಚಕ್ಕೆ, 4 ಲವಂಗ, 4 ಮೆಣಸುಕಾಳು, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಗಸಗಸೆ, ಮತ್ತು ತೆಂಗಿನ ತುರಿ, ಮತ್ತು ನಿಮಗೆ ಖಾರಕ್ಕೆ ಬೇಕಾದಷ್ಟು ಪುಡಿ. ನೀವು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಮಿಕ್ಸ್ ಮಾಡಿದ್ರೂ ಹಾಕ್ಕೊಳ್ಳಿ. ನಾವು ಮಟನ್ ಸಾಂಬಾರು ಪುಡಿನ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಮಿಕ್ಸಿಗೆ ಹಾಕ್ಕೊಂಡು ನಾನು ಜಾರಿಗೆ ಹಾಕ್ಕೊಂಡು ಇಷ್ಟು ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಸೊ ಇವಾಗ ರುಬ್ಬಿದ್ದು ರೆಡಿಯಾಗಿದೆ. ನೋಡಿ, ಇಲ್ಲಿ ಮಟನ್ನು ತುಂಬ ನೀರು ಬಿಟ್ಕೊಂಡು ಸೊ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಮಟನ್ನು ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ನಾನು ಮಸಾಲೆ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಮಸಾಲೆ ಹಾಕ್ಕೊಂಡಿದ್ದೀನಿ. ಮಟನ್ಗೆ ಒಂದು ಹದ ನೋಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಈ ರೀತಿ ತೆಳು ಇರಲಿ, ಒಂದು ಸ್ವಲ್ಪ ಗಟ್ಟಿ ಇರಲಿ. ಏಕೆಂದರೆ ಅದು ಬೇಯ್ತಾ ಕುಕ್ಕರ್ ಬಂದು ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಮಟನು. ಆಗ ಸಾಂಬಾರು ಕರೆಕ್ಟಾಗಿ ತೆಳ್ಳಗೆ ಬರುತ್ತೆ. ಸೊ ನೋಡಿ, ಈ ಹದ ಮಾಡ್ಕೊಂಡು ಇದು ಮಾಡಿದ್ದೀನಿ. ನೀವು ಮಟನ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. 5 ವಿಷಲಾರ ಕೂಗಿಸ್ಕೊಳ್ಳಿ, 4 ವಿಷಲಾರ ಕೂಗಿಸ್ಕೊಳ್ಳಿ. ಕೂಗಿಸ್ಕೊಂಡ್ಮೇಲೆ ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಸೊ ನಾನೆಲ್ಲ ನೋಡಿಕೊಂಡು ಹದವಾಗಿ ಹಾಕಿದ್ದೀನಿ. ಸೊ ಬನ್ನಿ 5 ವಿಷಲ್ ಕೂಗಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ ಇವಾಗ. ಸೊ ಕುದಿ ಬರ್ತಿರಬೇಕಾದ್ರೆ ನಾನು ಚಾಕುನ ಕಾಯಿಸ್ಕೊಂಡು ಇದಕ್ಕೆ 3 ಸಲ ಹೆಚ್ಚ್ತಾ ಇದ್ದೀನಿ. ಚಾಕು ಯಾಕಪ್ಪ ಹೆಚ್ಚ್ತೀವಿ ಅಂದರೆ ಹೊರಗಡೆಯಿಂದ ಮಟನ್ ತಂದಿರ್ತೀವಲ್ಲ, ಕಾಲ್ದುಳೇನೋ ಆಗಬಾರ್ದು ಅನ್ನೋದಕ್ಕೋಸ್ಕರ ಚಾಕುನೇ ಹೆಚ್ಚೋದು. ಸೊ ಊರ ಕಡೆ ಎಲ್ಲ ಕುಡ್ಲು ಹೆಚ್ಚ್ತಾರೆ, ನಾನು ಚಾಕುನೇ ಹೆಚ್ಚ್ತಾ ಇದ್ದೀನಿ. ಯಾವುದೇ ಆದರೂ ಕಬ್ಬಣನೇ ಅಲ್ವಾ, ಚಾಕು ಆದರೂ ಅಷ್ಟೇ, ಕುಡ್ಲಾದರೂ ಅಷ್ಟೇ, ನಡೆಯುತ್ತೆ. ಸೊ ಇವಾಗ ಕುದಿ ಬರ್ತಿದೆ. ಇವಾಗ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು 5 ವಿಷಲ್ ಕೂಗಿಸ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿಯಾಗಿದೆ. 5 ವಿಷಲ್ ಕೂಗಿದೆ. ಸೊ ಮಟನ್ ನೋಡಿ ಮೂಳೆ ಬಿಟ್ಕೊಂಡಿದೆ, ಅಷ್ಟು ಚೆನ್ನಾಗಿ ಮಟನ್ ಬೆಂದಿದೆ. ಸೊ ಸಾಂಬಾರು ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ. ಸೊ ನೋಡಿ, ಸೊ ಹೇಗಿತ್ತು ಅಂತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹಳ್ಳಿ ಕಡೆ ನಾಟಿ ಸ್ಟೈಲ್ ಮಟನ್ ಸಾಂಬಾರು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.